Greetings to you in the precious name of Jesus Christ. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಒಂದು ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to 2 Timothy chapter 4, verse 7 and 8. ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಹೋಗೋಣ. 2 ತಿಮೋತಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಧ್ಯಾನ ಮಾಡೋಣ. I have fought the good fight. I have finished the course. I have kept the faith. Henceforth, there is laid up for me the crown of righteousness, with which the Lord, the righteous judge, will recompense me in that day, and not only me, but also all those who have loved his appearing. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿ ಆಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಿಗೆಲ್ಲರಿಗೂ ಕೊಡುವನು. A proper Christian life has 3 aspects. ಸರಿಯಾದ ಕ್ರಿಸ್ತಿಯ ಜೀವಿತಕ್ಕೆ ಒಂದು 3 ಹೇಳಿಕೆ ಇದೆ. Number 1, fighting the good fight against Satan and for the interests of God's kingdom. ದೇವರ ರಾಜ್ಯದ ವಿಷಯದ ಗುರಿತಾಗಿ, ಒಂದು ಆಸಕ್ತಿಯ ಗುರಿತಾಗಿ ಸೈತಾನನ ವಿರುದ್ಧ ನಾವು ತಿರುಗಿ ಬಿದ್ದು ವಿರೋಧಿಸಿ ಹೋರಾಡುವಂಥದ್ದು. Number 2, running the course according to God's purpose. ದೇವರ ಯೋಜನೆಯನುಸಾರವಾಗಿ, ಆತನ ಉದ್ದೇಶಕ್ಕೆ ಅನುಸಾರವಾಗಿ ನಮ್ಮ ಒಂದು ಜೀವಿತ ಓಟವನ್ನು ಓಡುವಂಥದ್ದು. Number 3, keeping faith. 3ನೇದು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. Paul began to run the heavenly race after the Lord took possession of him. ಸೊ ಪೌಲನು ಆತನು ಪರಲೋಕದ ಓಟವನ್ನು ಓಡೋದಕ್ಕೆ ಪ್ರಾರಂಭಿಸಿದ ಯಾವಾಗ ಆತನು ಕಂಡುಕೊಂಡು ಆತನಿಗಾಗಿಯೇ. He continually ran that he might finish it. ಆತನು ಓಡಿದ್ದೇನಪ್ಪ ಅಂದ್ರೆ ಪರಲೋಕದ ಸ್ವಾಸ್ಥ್ಯವನ್ನು ಪಡೆಯೋದಕ್ಕಾಗಿ ಆತ ನಿರಂತರವಾಗಿ ಓಡಿದ, ಅದನ್ನು ಮುಗಿಸುವ ತನಕ. At the end, he triumphantly proclaimed, I have finished the course. ಕೊನೆಯಲ್ಲಿ ಆತನು ಹೇಳ್ತಾನೆ, ನಾನು ನನ್ನ ಓಟವನ್ನು ಮುಗಿಸಿದ್ದೇನೆ ಅಂತ. For this he will receive from the Lord a reward, the crown of righteousness. ಅದು ಕರ್ತನಿಂದ ಹೊಂದಿಕೊಳ್ಳುವಂತದ್ದು, ನೀತಿಯುಳ್ಳ ನ್ಯಾಯಾಧಿಪತಿ ಕೊಡುವಂತ ಅದು ಕಿರೀಟ. The crown is a symbol of glory to the triumphant runner of the race. ಯಾರು ಆ ಓಟವನ್ನು ಕಡೆಗಣಿಸಿದರೋ ಅಂತರಿಗೆ ಕೊಡುವಂತ ಒಂದು ಕಿರೀಟವಾಗಿದೆ, ನೀತಿಯುಳ್ಳ ಕಿರೀಟ. The Lord gives such a reward according to his righteousness. ದೇವರು ತನ್ನ ನೀತಿಗೆ ಅನುಸಾರವಾಗಿ ಆ ಒಂದು ಪದವಿಯನ್ನು, ಆ ಗೌರವವನ್ನು ಕೊಡ್ತಾನೆ. Paul was assured that such a reward was reserved for him. ಪೌಲನಿಗೆ ಗೊತ್ತುಂಟು, ಆತನಿಗೆ ಭರವಸೆ ಇತ್ತು, ಆತನಿಗೆ ಪಡೆಯಬೇಕಾದ ಬಹುಮಾನವನ್ನು ಕರ್ತನಿಂದ ಹೊಂದಿಕೊಳ್ತೀನಿ ಅಂತ. He would be recompensed with it at the Lord's second coming. ಕರ್ತನು 2ನೇ ತಿರುಗಿ ಬರುವಿಕೆಯಲ್ಲಿ ಆತನು ಕೊಡುವನಂತ ಆತನೇ ದೃಢವಾಗಿ ನಂಬಿದ್ದ. God is able to sustain to the end the one who suffers for his sake. ದೇವರು ಸ್ಥಿರಗೊಳಿಸ್ತಾನೆ ಯಾರು ಆತನಿಗೋಸ್ಕರ ಕೊನೆ ತನಕ ಕಷ್ಟಗಳನ್ನು ಸಹಿಸಿಕೊಂಡು ಆತನ ನಿಯಮಿತವಾಗಿ ಬರ್ತಾರೋ ಅಂತವರಿಗೆ. The Lord is able to preserve him for the inheritance of the coming glory. ಮುಂದೆ ಬರಲಿರುವಂತ ದೇವರ ಮಹಿಮೆಯಲ್ಲಿ ಆತನ ಸ್ವಾಸ್ಥ್ಯವನ್ನು ಹೊಂದುವುದಕ್ಕೆ ಕರ್ತನು ಅವರನ್ನ ಸಂರಕ್ಷಿಸ್ತಾನೆ. The Christian life is a race that we must run successfully. ಕ್ರಿಸ್ತಿಯ ಒಂದು ಜೀವಿತವು ಓಟವಾಗಿದೆ, ಅದನ್ನು ನಾವು ಯಶಸ್ವಿ ಉಳ್ಳವರಾಗಿ ಓಡುವಂತರಾಗಬೇಕು. The crown of righteousness is an incentive. It is an incorruptible crown. ಅದು ನೀತಿಯುಳ್ಳ ಕಿರೀಟವು ಅದು ಹೇಗೆ ಇರುತ್ತೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ದೋಷವಿರುವುದಿಲ್ಲ. ಸೊ ಅಂತ ಆ ಒಂದು ಮಹಿಮೆಯ
ಕಿರೀಟವಾಗಿದೆ. The Lord will reward it to his overcoming saints. ದೇವರು ಯಾರೆಲ್ಲ ಜಯಿಸಲ್ಪಡ್ತಾರೋ ದೇವ ಮಕ್ಕಳು ಅಂತರಿಗೆ ಇದನ್ನು ಅನುಗ್ರಹಿಸ್ತಾನೆ. It's a reward in addition to salvation. ಇದು ಒಂದು ರಕ್ಷಣೆಗೆ ಸೇರಿಸಲ್ಪಟ್ಟಿರುವಂತಹ ಒಂದು ಪದವಿಯಾಗಿದೆ, ಅದು ಕಿರೀಟವಾಗಿದೆ. In view of this prize, Paul charged the Corinthian believers to run the race that they might obtain the reward. ಈ ಒಂದು ಪದವಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನೀವು ಒಂದು ಕ್ರಿಸ್ತಿಯ ಒಳ್ಳೆ ಓಟವನ್ನು ಓಡಿ ಅಂತ ಕೊರಿಂಥ ಸಭೆಗೆ ಪೌಲನು ಎಚ್ಚರಿಸಿ ಹೇಳಿದ್ದಾನೆ. 2 Timothy chapter 1 verse 12. 2 ತಿಮೋಥಿ 1 ಮತ್ತು 12ನೇ ವಚನ ಹೀಗೆ ಹೇಳುತ್ತೆ, For which cause also I suffer these things, but I am not ashamed, for I know whom I have believed, and I am persuaded that he is able to guard my deposit unto that day. ಇದರ ನಿಮಿತ್ತದಿಂದಲೇ ಈ ಶ್ರಮೆಯನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. In our suffering for Christ, we are strengthened by his power. ಕ್ರಿಸ್ತನಿಗೋಸ್ಕರ ಬಾಧೆ ಪಡುವುದು ಆತನಿಂದ ನಾವು ಬಲಗೊಳ್ಳುತ್ತೇವೆ. The Lord is able to guard that which I have committed, the soul with all its immortal interests. ಕರ್ತನು ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವುದನ್ನು ನಾವು ಸಮರ್ಪಿಸಿದ ನಮ್ಮ ಪ್ರಾಣಕ್ಕೆ ಅದು ಇನ್ನೂ ಸಹ ಆಸಕ್ತಿ ತರುವಂತದ್ದಾಗಿದೆ ಈ ಒಂದು ಶರೀರಕ್ಕೆ. To keep the faith till the end, fight against being conformed to the world, sin, devil and temptation. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಕೊನೆ ತನಕ ನಾವು ಒಂದು ಹೋರಾಟವನ್ನು ಮಾಡಬೇಕು ಈ ಲೋಕದಲ್ಲಿದ್ದು. To keep the faith till the end, fight against being conformed to the world, sin, devil and temptation. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಅಂತ್ಯದ ತನಕ ನಮ್ಮ ಓಟವನ್ನು ಓಡಬೇಕು ಈ ಲೋಕದಲ್ಲಿ, ಈ ಲೋಕದ ವಿಷಯಕ್ಕಾಗಿ, ಪಾಪದಲ್ಲಿ ಮತ್ತು ಶತ್ರು ಸೈತಾನನ ಹಾಗೂ ಬರುವಂತ ಶೋಧನೆಗಳನ್ನ ಜಯಿಸುವುದಕ್ಕೆ. By weariness and discouragement, do not quit running. ನಮ್ಮ ಚಿಂತೆಗಳಾಗ್ಬೋದು ಅಥವಾ ನಮ್ಮ ಕುಗ್ಗಿಸುವಿಕೆಗಳಾಗ್ಬೋದು, ನಮ್ಮ ಓಟವನ್ನು ಅದು ಕ್ಷಣಿಕ ಮಾಡಬಾರದು. Keep faith till the end. Fight against the opponents and run with zeal for the glory of God. ಕೊನೆ ತನಕ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ನಾವು ಹೋರಾಟ ಮಾಡಬೇಕು. ಎಲ್ಲಾ ಒಂದು ದುಷ್ಟ ಆಯುಧಗಳ ಮೇಲೆ ಓಡುವಂತ ಓಟ ಆಸಕ್ತಿಯಿಂದ ಓಡಿ ದೇವರಿಗೆ ಮಹಿಮೆ ತರಬೇಕು. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.